ಹನುಮಂತನ ಎಂಟ್ರಿಗೆ ಶ್ರುತಿ ಮೇಡಮ್ ಮತ್ತೆ ತಾರಾ ಮೇಡಮ್ ಅವರು ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ಯಾಕೆಂದ್ರೆ ಹನುಮಂತ ಇದೀಗ ಮತ್ತೆ ಹೊಸ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದುವೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ. ಈ ಒಂದು ರಿಯಾಲಿಟಿ ಶೋ ಅಲ್ಲಿ ದೊಡ್ಡ ತಾರಾ ಬಳಗವೇ ಇದೆ. ಹಳೆಯ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಮತ್ತೆ ಈ ಸೀಸನ್ ನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಆಪ್ತ ಸ್ನೇಹಿತ ದೋಸ್ತ ಧನ್ರಾಜ್ ಆಗಿರ್ಬೋದು, ನಂತರದಲ್ಲಿ ರಜತ್ ಅವರಾಗಿರ್ಬೋದು, ಚೈತ್ರಾ ಕುಂದಾಪುರ, ಸೊ ಹೀಗೆ ಸಾಕಷ್ಟು ತಾರಾ ಬಳಗವೇ ಇದೆ. ಎಲ್ಲರೂ ಕೂಡ ಒಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ, ಮೋಜು ಮಸ್ತಿ ಇದೆ. ಸೊ ಇದರಲ್ಲಿ ಜಡ್ಜ್ ಆಗಿದ್ದಾರೆ ಶ್ರುತಿ ಮೇಡಮ್ ಮತ್ತೆ ತಾರಾ ಮೇಡಮ್ ಅವರು. ಸೊ ಅವರು ಕೂಡ ತುಂಬಾನೇ ಇಂಪ್ರೆಸ್ ಆಗಿ ಹೋಗ್ತಾರೆ. ನಮ್ಮ ಹನುಮಂತನ ನೋಡಿ ಬಿಗ್ ಬಾಸ್ ವಿನ್ನರ್ ಆದ್ರು. ಬಿಗ್ ಬಾಸ್ ಮುಗಿದು 1 ತಿಂಗಳು 1 ವಾರವೂ ಕೂಡ ಆಗಿಲ್ಲ, ಅಷ್ಟು ಬೇಗ ಇನ್ನೊಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿ ಶೋ ಕೂಡ ಸ್ಟಾರ್ಟ್ ಆಗೋಯ್ತು. ತುಂಬಾನೇ ದೊಡ್ಡ ಸೂಪರ್ ಆಗಿರುವಂತಹ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಇದರಲ್ಲಿ ಅನುಪಮ್ ಅವರು ಆಂಕರಿಂಗ್ ಅನ್ನು ಮಾಡ್ತಾ ಇರೋದು. ಸೊ ಮುಂದಿನ ವಾರದಿಂದ ಗೊತ್ತಾಗುತ್ತೆ ಯಾವ ರೀತಿಯ ಒಂದು ಗೇಮ್ಗಳು, ಪರ್ಫಾರ್ಮೆನ್ಸ್ ಗಳು, ಟಾಸ್ಕ್ ಗಳು ಇರುತ್ತೆ ಅಂತ. ಸೊ ಇವತ್ತು ಕಂಪ್ಲೀಟ್ ಆಗಿ ಇಂಟ್ರೊಡಕ್ಷನ್ ಕೂಡ ಇತ್ತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಹಾಡನ್ನ ಆಡ್ತಾರೆ ಹನುಮಂತರ ಎಂಟ್ರಿ ನೋಡಿ ಜಡ್ಜಸ್ ಗಳಿಗೆ ಖುಷಿ ಆಗುತ್ತೆ. ಹಳಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಮಂಜು ಪೌಗಡ ಆಗಿರ್ಬೋದು, ವಿನಯ್ ಅವರು, ಶೋಭಾ ಪುಂಜಾ ಅವರು, ಸೊ ಹೀಗೆ ಆಮೇಲೆ ತುಕಾಲಿ ಸಂತೋಷ್ ಅವರು, ಸೊ ಎಲ್ಲರೂ ಕೂಡ ಇದ್ದಾರೆ. ಎಲ್ಲರೂ ಕೂಡ ಬೆರೆತು ಒಂದು ಶೋ ನಲ್ಲಿ ತುಂಬಾ ಚೆನ್ನಾಗಿ ಉತ್ಸಾಹದಿಂದ ಭಾಗಿಯಾಗ್ತಿದ್ದಾರೆ. ದೋಸ್ತ ಮತ್ತೆ ಹನುಮಂತ್ ಇಬ್ರು ಕೂಡ ಸೂಪರ್ ಆಗಿ ಒಂದು ಎಂಟ್ರಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾರೆ. ಜಡ್ಜಸ್ ಗಳು ಕೂಡ ಮೆಚ್ಚಿಕೊಂಡು ಹನುಮಂತನ ಹಾಡನ್ನು ಸಹ ಆಲಿಸಿ ತುಂಬಾನೇ ಒಂದು ಒಳ್ಳೆ ಮೆಚ್ಚುಗೆ ಮಾತನ್ನ ತಿಳಿಸ್ತಾರೆ. ಹನುಮಂತಿಗೆ ಫುಲ್ ಖುಷಿ ಈ ಒಂದು ಶೋ ನಲ್ಲಿ ಇನ್ಮೇಲೆ ಮುಂದುವರಿತಾರೆ. ಜೊತೆಗೆ ಸಿನಿಮಾ ಅವಕಾಶಗಳು ಕೂಡ ಸಿಗುತ್ತಿದೆ. ನಿಮ್ಗೂ ಕೂಡ ಹನುಮಂತು ಇಷ್ಟನ? ನೀವು ಕೂಡ ಈ ಒಂದು ಹೊಸ ಶೋಗೆ ಬಂದಿರುವಂತಹ ಕಾರಣ ಸಪೋರ್ಟ್ ಮಾಡ್ತೀರಾ? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲ ಕಡೆ ಶೇರ್